ವರ್ಷದಿಂದ ಲವ್ ಮಾಡಿರ್ತೀರಿ. ಸೊ ಮನೆಗ್ ಗೊತ್ತಿರೋದಿಲ್ಲ. ಮನೆಗೆ ಗೊತ್ತಪ್ಪ ಗೊತ್ತು. ಹ್ಮ್ ಅಪ್ಪ ಅಮ್ಮ ತೀರ್ಕೊಂಡ್ರು ಸುಮಾರು ದಿವಸ, ವರ್ಷಗಳಾಯ್ತು. ಆದ್ರೆ ನಮ್ಮನೆಯವರು ಲಾರಿ ಓಡಿಸ್ತಾ ಇದ್ರು. ಹಂಗೆ ಮತ್ತೆ ಮಕ್ಳು ಏನಾದ್ರು ಮಕ್ಳು ಇದಾರೆ. ಮಕ್ಳಿದಾರೆ? ಎಷ್ಟ್ ಜನ ಮಕ್ಳು? ಗಂಡು 14 ವರ್ಷದಿಂದ ಲವ್ ಮಾಡ್ತೀರಿ, ಮದ್ವೆ ಆಗಿರೋದಿಲ್ಲ ಅಂದ್ರೆ ಯಾರು ನಿಮ್ಗೆ ಭಯ ಪಡಿಸಿರ್ತಾರ ಆತರ? ಜಾಗದಲ್ಲಿ ಸ್ವಲ್ಪ ಭಯ ಹೊಡ್ಸಿದ್ರು. ಏನಂತ ಹೇಳ್ತಾ ಇದ್ರು? ಮದ್ವೆ ಆದ್ರೆ ಇದಾಗ ಹೋಗ್ತಾರೆ ಕಂಕಣ ಬಗ್ಗೆ ಆ ತರ ಎಲ್ಲಿ ಕೇಳಿದ್ರು ಅದೇ ತರ ಹೇಳ್ತಾ ಇದ್ರು. ಆಮೇಲೆ ಅಮ್ಮ ಬಂದು ಲಾಸ್ಟ್ ಗೆ ನೋಡ್ಬಿಡೋಣ ಅಂತ ಬಂದಿದ್ ನಾವ್ ಇಲ್ಲಿಗೆ ಎಲ್ಲ ಮುಗಿಸ್ಕೊಂಡು ಇಲ್ಲಿ ಬಂದಿದ್ದು. ಏನ್ ಹೇಳ್ತಾರ ಅಮ್ಮ? ಎಲ್ಗೂ ದೇವಸ್ಥಾನಕ್ಕೆ ಹೋಗ್ಬಾರ್ದು ಆತರ ಹೇಳಿ ಎದುರಿಸಿದ್ರೆ ಭಯ ಪಡಿಸಿದ್ರೆ ಯಾರ್ ತಾನೇ ಇನ್ನೇನ್ ಮಾಡ್ತಾರೆ? ನಮ್ಗ್ ಒಂದ್ ಕಡೆ ಅಲ್ಲ, ಸುಮಾರು ದೇವಸ್ಥಾನಗಳು ಕಂಡ ಜಾಗಕ್ಕೆಲ್ಲ ಹೋಗಿದೀವಿ. ಎಲ್ಲಾ ಕಡೆ ಹಂಗೆ ಎಲ್ಲೋದ್ರು ಇದೇ ಹೇಳ್ತಾರೆ, ನಮ್ಗೆ ನಿಮ್ ಇದ ಹಾಕ್ಬರಲ್ಲ ಅಂತ ಹೇಳ್ತಿದ್ರು. ಈಗ ನಾವ್ ಹೆಂಗ್ ಮಾಡೋದು ಅಂತ ಹೇಳಿ ನಮ್ಮ ಮೊದ್ಲಿನ ಹಿಂಗ್ ಇದಾಗ್ಬಿಟ್ಟವಲ್ಲ ಅಂತ ಹೇಳಿ ನಮ್ಮ ಅದ್ರಲ್ಲಿ ನಾವೇ ಕೊರ್ಕೊಂಡಿದ್ವಿ. ಲಾಸ್ಟ್ ಇದು ಸೋಮವಾರ ದಿವಸ ಇಲ್ಲಿ ನೋಡಿದ್ವಿ, ಹೋದ ತಿಂಗಳಲ್ಲಿ ನಮ್ಗೆ ಬಂದ್ರು. ಆಮೇಲೆ ಅಮ್ಮ ಹೇಳಿದ್ರು ಏನಾಯ್ತು ನೋಡ ಅಂದ್ರು. ಅವ್ರಿಗೆಲ್ಲ ಅವ್ರ ಕೈಯಿಂದಾನೆ ಮಾಡಿಸ್ಕೊಂಡ್ವಿ. ಚೆನ್ನಾಗಿ ಇಲ್ಲೇ ಮದ್ವೆ ಯಾವ ತರ ಮದ್ವೆ ಆಗುತ್ತೆ ಎಕ್ಸ್ಪ್ಲೇನ್ ಮಾಡಿ. ಆಮೇಲೆ ಏನಿಲ್ಲ, ಎಲ್ರು ಅದು ವಾಲ್ಗ ಇದ್ರಾಗ ಮಾಡ್ತಾರೆ. ನಮ್ಗೆ ಏನಿಲ್ಲ, ಅಮ್ಮನೇ ಎಲ್ಲ ಅವರೇ ಮಾಡಿದ್ರು. ನಿಮ್ಮಂತ ಪಬ್ಲಿಕ್ ಬಂದವರಿಗೆ ನಮ್ಗೆ ಅಕ್ಷಂತ ಹಾಕಿ ಆರಾಧನೆ ಮಾಡಿದ್ರು. ನಮ್ಗೆ ಅಷ್ಟೇ ಸಾಕು. ಇವಾಗ ಬಂದ್ಮೇಲೆ ಎಷ್ಟು ಖುಷಿ ಇದೆ ಇವಾಗ. ನಮ್ಮ ಕೈ ಕೂಡ ಹಂಗೆ ಸುಮಾರು ನೋವುಗಳೆಲ್ಲ ಇತ್ತು. ಇವಾಗ ಏನಿಲ್ಲ, ಆಕ್ಟಿಂಗ್ ಚೆನ್ನಾಗೇ ಇದೆ. ಇದಕ್ 4ನೇ ಸರಿ 3 ವಾರ ಬಂದಾಗಿದ್ದೀನಿ. ಇದು ಮೊರನೇ ರಕ್ಷಣೆ ಇದೆ ಫಸ್ಟ್. ಪರವಾಗಿಲ್ಲ, ಚೆನ್ನಾಗಿದ್ವಿ. ಥ್ಯಾಂಕ್ಸ್ ಹೇಳ್ತೀನಿ. ಅಕ್ಕ, ನಿಮ್ಗೆ ಬೇರೆ ದೇವಸ್ಥಾನದಲ್ಲೆಲ್ಲ ಈ ತರ ಅಷ್ಟು ವರ್ಷ ಕೊರಗೋ ತರ ಮಾಡಿದ್ರಲ್ಲ, ಎದುರಿಸಿದ್ರಲ್ಲ, ಈ ದೇವಸ್ಥಾನಕ್ ಬಂದ್ಮೇಲೆ ಅಮ್ಮವ್ರು ಒಂದು ಒಳ್ಳೆ ದಾರಿ ಏನ್ ಅನ್ಸುತ್ತೆ ಅಮ್ಮವ್ರ ಬಗ್ಗೆ? ಅಕ್ಕಪಕ್ಕದಲ್ಲಿ ಹೇಳ್ಕೊಳಕ್ ಆಗಲ್ಲ. ಎಲ್ಲೋದ್ರೇನೋ ಆತರ ಹೇಳಿದ್ರಲ್ಲ, ಇಲ್ಲಿ ಬಂದ್ಮೇಲೆ ಏನೋ ಒಂಥರ ಮಾತಾಡಕ್ ಒಂಥರ ಧೈರ್ಯ ಬಂತು. ಇಲ್ಲೇ ತಾಳಿ ಕಟ್ಟಿದ್ರೆ ಅಮ್ಮವ್ರ ಸಮ್ಮುಖದಲ್ಲಿ ಎಲ್ಲ ಪೂರ್ತಿ ಅವರೇ ತಂದೆ ತಾಯಿ ತರ ನಿಂತು ನಾನು ಇದೀನಿ, ಹೋಗು ನಿನ್ಗೆ ಯಾಕೆ ಅಂದ್ರು. ಅದೇ ತರ ಮಾಡ್ಸಿದ್ರು, ಅದೇ ತರನೇ ಇದ್ವಿ. ನಾವ್ ಭಯ ಬಿದ್ದಂಗೆ ಅವ್ರು ಭಯ ಬೀಳಿ ನಮ್ಗೆ ಧೈರ್ಯ ಬಂದು ಮುಂದೆ ನಾವ್ ಕೇಳಿದಕ್ಕೆ ಬೇಡ, ಅವ್ರು ಬೇಡ ಅಂದ್ರು. ಅಮ್ಮ ಅಪ್ಪನು ಬೇಡ, ಅವ್ರು ಬೇಡ ಅಂದ್ರು. ಅದಕ್ಕೆ ಅವ್ರು ಬೇಡ ಅಂದ್ಮೇಲೆ ನಾವ್ ಯಾಕೆ ಅಂತ ಸುಮ್ನಿದ್ವಿ. ನಾನ್ ನಿಮ್ಮ ಅಮ್ಮ ಸ್ಥಾನ ಇದೀರಲ್ಲ ಅಂತ ಅಮ್ಮ ಧೈರ್ಯ ಕೊಟ್ಮೇಲೆ ಸರಿ ಅಮ್ಮ ಅಂತ ಅವಾಗ ಮದ್ವೆ ಆಗಿದೆ. ನಾಚ್ಕಲ್ತಿಯಲ್ಲ, ಹಿಂಗೆಲ್ಲ ಮಾಡ್ಕೋಬೇಡ, ಏನಿದ್ರು ಪೂಜೆಗೆ ಅಂತ ಎಲ್ಲಿ ಕರ್ಕೊಂಡು ಹೋಗ್ತಾರೆ ನಿಮಗೆ? ಅಲ್ಲಿ ಒಂದು ಫಾರೆಸ್ಟ್ ತರ ಕರ್ಕೊಂಡು ಹೋಗ್ತಾರೆ. ಅಂದ್ರೆ ಸ್ಮಶಾನದಲ್ಲಿ? ಸ್ಮಶಾನ ಅಂದ್ರೆ ಔಟ್ರಲ್ಲಿ ಇರುತ್ತೆ, ಪಕ್ಕ ಗಿಡ ಮರಗಳೆಲ್ಲ ಇರುತ್ತೆ. ಅದ್ ಹೋಗೋ ದಾರಿ ನಂಬ್ತಾನೆ ಇರ್ಲಿಲ್ಲ. ಎಲ್ಲ ನಾನ್ ನಂಬ್ತಾನೆ ಇರ್ಲಿಲ್ಲ. ನನಗೆ ಯಾವ್ದು ಹೋಗಿ ಸಾಕಾಗ್ಬಿಟ್ಟು ಲಾಸ್ಟ್ ಬಗ್ಗೆ ಹೇಳಿ. ಆ ಪೂಜೆಗೆ ಅಂತ ಕರ್ಕೊಂಡೋದ್ರು. ಕರ್ಕೊಂಡೋಗಿ ನಮ್ಗೆ ಒಂದು 10-10ವರೆಗೆ ಹೋದ್ವಿ. 11 ಗಂಟೆವರೆಗೆ ಪೂಜೆ, 11ವರೆಗೆ ಪೂಜೆ ಮಾಡಿದ್ರು. ಆಮೇಲೆ ಒಂದೇನು ಕಪ್ಪು ಅಂದ್ರೆ ಕಪ್ಪುದು ಕೋಳಿ ತಗೊಂಡ್ಬಂದು ಇದ್ ಮಾಡಿ ಬಿಸಾಕಿ ಒಂದ್ಸರಿ ರುದ್ರಭೂಮಿಯಲ್ಲೇ ಪೂಜೆ ಮಾಡಿರೋದು ನೀವ್ ಹೇಳ್ತಲ್ಲ ಅಷ್ಟೇ. ಅದು ಯಾರು ಸ್ಮಶಾನದಲ್ಲೇ ಅವ್ರ ಪೂಜೆ? ಇಲ್ಲ, ಸ್ಮಶಾನಕ್ಕೆ ಹೋಗೋ ರೋಡ್ ಅಲ್ಲಿ ಅಂದ್ರೆ ಅಷ್ಟು ದೂರ ಸ್ಮಶಾನ, ಸ್ವಲ್ಪ ಚಿಕ್ಕ ಗಿಡಗಳು ಪಕ್ಕದಲ್ಲಿ ಪೂಜೆ ಮಾಡಿದ್ರು. ಅವತ್ತಿನ ದಿವಸ ನಮ್ಗೆ ಆ ಪೂಜೆಗೆ ಅಂತ ಹೇಳಿ ಅವ್ರು ಹೇಳಿ ಸಂಬಂಧ ನಮ್ಗೆ ಗೊತ್ತಿರಲ್ಲ. ಅವ್ರು ಹೇಳ್ತಾರೆ ನಮ್ಗೆ ಗೊತ್ತಿಲ್ಲ ಅಂತ ಹೇಳಿ ಪೂಜೆ ಮಾಡಿದ್ರು. ಅಲ್ಲ, ಒಟ್ಟಲ್ಲಿ ದುಡ್ಡು ಕಿತ್ಕೊಂಡ್ರು ಕಳ್ಸಿದ್ರು. ಏನಾಗಿ ಅದಕ್ಕೆ ಯಾವ್ದು ಬೇಡ ಅಂತ ಸುಮ್ನೆ ಈ ಯೂಟ್ಯೂಬ್ ಅಲ್ಲಿ ಇದು ಇತ್ತಂತ ಏನೇ ಬಂದ್ರು ನಾನು ನೋಡೋದು ಸುಮ್ನೆ ಆಗ್ಬಿಡೋದು. ಹಂಗಾಗ್ಬಿಟ್ಟು ಮತ್ತೆ ಹೆಂಗ್ ಬಂದ ಏನಂತ ಗೊತ್ತಿಲ್ಲ. ಸೋಮವಾರ ನೋಡಿದ್ವಿ, ಮಂಗಳವಾರ ನಮ್ಗೆ ಸ್ವಲ್ಪ ಇದಾಗಿತ್ತು, ಬರಕ್ ಆಗ್ಲಿಲ್ಲ ಇವ್ರಿಗೆ. ಶುಕ್ರವಾರ ಬಂದ್ವಿ, ಧೈರ್ಯ ತುಂಬಿದ್ರು. 4 ಮಾತಲ್ಲ ಮತ್ತೆ ಮಂಗಳವಾರ ದಿವಸನೇ ಇಷ್ಟೊತ್ತಿಗೆಲ್ಲ ರೆಡಿ ಮಾಡಿದ್ರು. ಅಮ್ಮವ್ರನ್ನ ಮಾತಾಡ್ತಾನೆ. ಅಮ್ಮವ್ರೆ, ಈ ರುದ್ರಭೂಮಿ ಅಂದ್ರೆ ಕೆಲವ್ರು ಮಾಡ್ತಾರೆ, ನಾನು ನೋಡಿದೀನಿ, ಮಾಟ ಮಂತ್ರ ಮಾಡೋರು, ಏನೋ ಮಾಡ್ಬಿಡ್ತೀನಿ ಹಂಗೆ ಹಿಂಗೆ ಅಂತ ಹೇಳಿ ಈ ತರ ಮುಗ್ಧ ಜನರನ್ನ ಯಾಮಾರಿಸಿ ಆ ರುದ್ರಭೂಮಿಲಿ ಹೋಗಿ ಅಂದ್ರೆ ಸ್ಮಶಾನದಲ್ಲಿ ಕೋಳಿ ಕುಯ್ಯೋದು, ಅಲ್ಲೇನೋ ಪೂಜೆ ಮಾಡ್ಸೋದು, ದುಡ್ಡು ಕಿತ್ಕೊಳ್ಳೋದು, ಕಳ್ಸೋದು. ಏನಾಯ್ತು ಫೈನಲಿ ರಿಸಲ್ಟ್ ಇಲ್ಲೇ ಇದೆ. ಅವ್ರಿಗೇನು ರಿಸಲ್ಟ್ ಸಿಗ್ಲೇ ಇಲ್ಲ. ಬೇರೆ ಬೇರೆ ದೇವಸ್ಥಾನಗಳೆಲ್ಲ ಹೋಗಿದ್ದಾರೆ. ನಿಮ್ಮ ಹತ್ರ ಬಂದಾಗ ಏನಿಲ್ಲ, ಒಂದ್ ನಿಂಬೆಹಣ್ಣು, ಒಂದ್ ಮೊರೆ ನೀರು, ಒಂದು ಏನ್ ಗದ್ದಿಗೆ ಶಾಸ್ತ್ರ ಕೇಳಿರುವಂತದ್ದು. ಅವ್ರಿಗೆ ಇಬ್ರು ತುಂಬಾ ಆರಾಮಾಗಿದ್ದಾರೆ. ಲವ್ ಮ್ಯಾರೇಜ್ ನೋಡಿ, ಇವತ್ತು ಕಂಕಣ ಬಗ್ಗೆ ಕೂಡ ಬಂದಿದೆ. ಏನ್ ಹೇಳ್ತೀರಾ ಅಮ್ಮವ್ರೆ? ಲವ್ ಮ್ಯಾರೇಜ್ ಬರುತ್ತೆ ಸರ್ ಜೀವನದಲ್ಲಿ. ಅವರು ನನ್ಗೆ ಅಣ್ಣ ಅತ್ತಿಗೆ ತರ ಒಂದ್ ಏಜ್ ಆಗಿದೆ ಅವ್ರಿಗೆ. ಭಗವಂತ ಯಾವತ್ತೂ ಕೂಡ ಹೇಳಿಲ್ಲ ನಿಮ್ಗೆ
ಒಂದು ಹೆಣ್ಣಿಗೆ ಒಂದ್ ಗಂಡು ಸೃಷ್ಟಿ ಮಾಡಿದಾನೆ ಭಗವಂತ. ನಾವು ಅವಿವೇಕಿಗಳು ನಾವೇನ್ ಮಾಡ್ತೀವಿ, ಭಯ ನಮ್ಗೆ. ಎಲ್ಲಿ ಹೋದ್ರೆ ಏನಾಗೋಗ್ಬಿಡುತ್ತೋ, ಯಾರು ಹೊಡೆದ್ ಬಿಡ್ತಾರೋ, ಯಾರು ಬೈದು ಬಿಡ್ತಾರೋ, ಯಾರು ನಮ್ಮನ್ ಸಾಯಿಸ್ಬಿಡ್ತಾರೋ, ಎಲ್ಲೂ ಒಂದ್ ಕಡೆ ಆ ಭಯದಲ್ಲೇ ಇರ್ತೀವಿ. ಆಮೇಲೆ ನಾವು ಆ ಭಯದಿಂದ ಭಗವಂತನ ಮೊರೆ ಹೋಗ್ತೀವಿ. ಆ ಭಗವಂತನ ಮೊರೆ ಹೋದಾಗ ಅಲ್ಲಿ ಭಗವಂತ ಒಳ್ಳೇದೇ ಮಾಡಿರ್ತಾನೆ. ಅಲ್ಲಿರೋ ಅರ್ಚಕರು ಇರ್ತಾರಲ್ಲ, ಅರ್ಚಕರು ಏನ್ ಮಾಡ್ತಾರೆ ಹೇಳ್ರಿ, ನಿನಗ್ ಭಯ, ನೀನ್ ಸತ್ತೋಗ್ಬಿಡ್ತೀಯಾ, ಅವ್ರನ್ನ ತುಂಬಾ ಭಯ ಪಡಿಸ್ಬಿಟ್ಟಿದ್ದಾರೆ. ಆಮೇಲೆ ಎಲ್ಲೆಲ್ಲೋ ಕರ್ಕೊಂಡೋಗಿ ಏನೇನೋ ಅಮ್ಮಚಾರ ಮಾಡ್ಸೋದು, ಕೋಳಿ ಕುಯ್ಸೋದು, ಏನೇನೋ ಮಾಡ್ಸಿದಾರೆ ಪಾಪ. ಆಮೇಲೆ ನನಗ್ ಗೊತ್ತಿಲ್ಲ, ಅವರು ಯೂಟ್ಯೂಬ್ ಅಲ್ಲಿ ನೋಡ್ಕೊಂಡು ನನ್ನನ್ನ ಫಸ್ಟ್ ಬರತಕ್ಕಂಥವ್ರು ನನ್ನನ್ನ ನೆಗೆಟಿವ್ ನ ಪಾಸಿಟಿವ್ ಅಂತ ಅವರು ಥಿಂಕ್ ಮಾಡಲ್ವ ನನ್ನ ಹತ್ರ ಬರೋದು. ಸರಿ ಆಯ್ತು, ಬಂದ್ರು, ಏನ್ ಬೇಕು ನಿಮ್ಗೆ ಅಂತ ನಾನು ಕೇಳಿದೆ. ಗದ್ಗೆಯಲ್ಲಿ ಉತ್ತರ ಕೇಳಿದ್ರು, ಅಮ್ಮ ನನ್ಗೆ ಈ ತರ ಇದೆ ಅಂತ. ಅವರು ಒಬ್ರಿಗೊಬ್ರುನು ನನ್ನ ಹತ್ರ ಬಾಯಿ ಬಿಡೋದಕ್ಕೆ ಬಾಯಿ ಬಿಟ್ಟಿರ್ಲಿಲ್ಲ. ಅವರು ಬೇಕಾದ್ರೆ ಕೇಳಿ, ನಾನು ನೋಡಿ ನಾನ್ ಚೆಕ್ ಮಾಡಿ ಆಮೇಲೆ ನಾನ್ ಬಾಯಿ ಬಿಟ್ಟ ಆದ್ಮೇಲೆ ಅವರು ಸತ್ಯಮ್ಮ ಅಂತ ಒಪ್ಕೊಂಡ್ರಿ ಇಬ್ರುನು. ಅವ್ರು ಹೇಳಿದ್ರು, ನಾವಿಬ್ರು ಗಂಡ ಹೆಂಡ್ತಿ ಅಂತ. ಯಾರು ಹೇಳ್ತಿದ್ದಿ, ನಿಜ ಬಗಳು, ನಿಜ ಹೇಳ್ತ್ಯಾ ಇಲ್ಲ ಹೋಯ್ತ್ಯಾ? ಆಮೇಲೆ ಒಬ್ರಿಗೊಬ್ರು ಒಪ್ಕೊಂಡ್ರು. ಆಮೇಲೆ ಧರ್ಮ ನಿಮ್ಮಿಂದ ಇರ್ಬೇಕಾದ್ರೆ ಧರ್ಮಕ್ಕೆ ಯಾಕೆ ತಲೆ ಬಾಗ್ತೀರಾ? ಧರ್ಮನ ನೀವು ಉಳ್ಸಕ್ ಹೋಗಿ. ಒಂದು ಮದ್ವೆ ಅನ್ನತಕ್ಕಂತ ಅಷ್ಟು ಸಾಮಾನ್ಯ ವಿಚಾರ ಅಲ್ಲ ಅದು. ಸುಮ್ನೆ ಬಾಯಲ್ಲಿ ಹೊಗಳಿಕೆ ಹೇಳುವಂತಕ್ಕಂಥದ್ದಲ್ಲ. ನನ್ನ ಕೈಯಿಂದ ಸುಮಾರು ಜನಕ್ಕೆ ಲಗ್ನಗಳು ಮಾಡಿದ್ದೀನಿ. ಸುಮಾರು ಜನ ಬಂದು ನನಗ್ ಗೊತ್ತೇ ಇಲ್ಲ, ಎಷ್ಟೋ ಜನ ಬಂದು ನಮ್ ದೇವಸ್ಥಾನದ ಮದ್ವೆಗಳು ಮಾಡಿಸ್ಕೊಂಡು ಹೋಗ್ತಾರೆ, ಎಲ್ಲ ಚೆನ್ನಾಗಿದ್ದಾರೆ. ಅದ್ರಲ್ಲೂ ಇವರು ಒಬ್ರು ಇದ್ದಾರೆ. ಅದ್ರಲ್ಲಿ ಆ ದೇವರ ಅನುಗ್ರಹ ಇವ್ರ ಮೇಲೆ ಆಯ್ತು. ಗದ್ಗೆ ಮೇಲೆ ಚೆಕ್ ಮಾಡ್ದೆ, ನೋಡ್ದೆ. ಮತ್ತೆ ಇವ್ರದ್ದು ಏನು ದೋಷ ಇರ್ಲಿಲ್ಲ, ಅವ್ರದ್ದು ಏನು ದೋಷ ಇರ್ಲಿಲ್ಲ. ಮತ್ತೆ ಇವ್ರದ್ದು ಬರೀ ದೋಷ ಅಂತಾನೆ ಎಲ್ಲಾರು ಹೇಳಿ ಕಳ್ಸಿದ್ರು. ಇಲ್ಲಿ ಚೆಕ್ ಮಾಡದ್ಮೇಲೆ ಯಾವ್ದು ದೋಷ ಬರ್ಲಿಲ್ಲ. ಅದೇನಾಗುತ್ತೋ ಆಗ್ಲಿ, ನಾನ್ ನಿಮ್ ಹಿಂದೆ ಇರ್ತೀನಿ, ನೀವಿಬ್ರು ಚೆನ್ನಾಗಿರ್ರಿ. ಇನ್ ಮುಂದೆನಾದ್ರೂ ಅವಳಿಗೆ ಮುತ್ತೈದೆ ಸ್ಥಾನ ಕೊಡಪ್ಪ, ಮುತ್ತೈದೆ ಸ್ಥಾನದಲ್ಲಿ ನೀನು ಇರಮ್ಮ. ಮದ್ವೆ ಆಗದ ಹುಡುಗನ್ಗೆ ಬರೀ ರಗ್ಗು ಸುತ್ಕೊಂಡು ಎತ್ಕೊಂಡು ಹೋಗಿ ಗುಂಡಿ ಒಳಗಡೆ ಹಾಕ್ತಾರೆ ಸರ್. ಎಷ್ಟೋ ಜನ ಮಕ್ಳು, ವಯಸ್ಸು ಹುಡುಗರು ಮದ್ವೆ ಆಗ್ದಂಗೆನೆ ಎಲ್ಲೋ ಕರ್ಕೊಂಡ್ ಹೋಗ್ತಾರೆ, ಕಾಲ್ಗೆ ಅರ್ಶನೇ ಕಂಡಿರಲ್ಲ. ಅವ್ರ ಜೀವನ ಪೂರ್ತಿ ನೆರಳ್ತಾ ಇರ್ತಾರೆ. ನೆರಳ್ತಾ ಇರ್ತಾರೆ. ಅವ್ರಿಗೆ ಚಟ್ಟನೆ ಕಟ್ಟಲ್ಲ, ಚಟ್ಟ ಕೂಡ ಕಟ್ಟಲ್ಲ. ಇವತ್ತಿನ ಪರಿಸ್ಥಿತಿ ಒಳಗಡೆ ಇಂಥ ವ್ಯಕ್ತಿಗೆ ಚಟ್ಟ ಇಲ್ಲ ಅಂದ್ರೆ ನೋವಾಗಲ್ವಾ ಯಾರಿಗಾದ್ರು? ನೋವು ಆಗತ್ತಾಗಲ್ವಾ? ಅದನ್ನ ನೋಡಿ ನಾನು ಚೆಕ್ ಮಾಡಿ, ಅದ್ ಏನ್ ಆಗತ್ತಾಗ್ಲಿ, ಅದ್ ಯಾರು ನಿಮ್ ಕಡೆಯವ್ರು ಬರ್ತಾರೋ ಬರ್ಲಿ, ಧರ್ಮ ನಿನ್ ಕಡೆ ಇದೆ. ತಾಯಿ ನಂಬಿರೋ ರೇಣುಕಾದೇವಿಯಲ್ಲಮ್ಮ ನಾನು ನಿಂದಿದ್ದಾಳೆ, ನಡಿ ನಾನ್ ನಿಂತ್ಕೋತೀನಿ ನಿಮ್ಮ ತಾಯಿ ಸ್ಥಾನದಲ್ಲಿ, ನಾನ್ ನಿಂತ್ಕೋತೀನಿ. ವಯಸ್ಸಲ್ಲಿ ನಾನು ಅವ್ರಿಗಿಂತ ಚಿಕ್ಕೋಳೆ, ನಾನು ಇನ್ನು ಚೇಲ್ಡೇನೆ ಅವ್ರಿಗಿಂತ. ನಾನ್ ನಿಂತ್ಕೋತೀನಿ ನಿಮ್ಮ ತಾಯಿ ಸ್ಥಾನದಲ್ಲಿ. ತಾಯಿ ಸ್ಥಾನ ಯಾರು ಕೊಡಕ್ಕಾಗಲ್ಲ, ಭಗವಂತ ಕೊಡ್ತಾನೆ ಅಂದ್ಬಿಟ್ಟು ನಾನ್ ನಿಂತ್ಕೊಂಡೆ. ಆಮೇಲೆ ನಿಂತ್ಕೊಂಡು ನಮ್ಮ ದೇವಸ್ಥಾನದಲ್ಲೇನೆ ಮದುವೆ ಮಾಡಿಸ್ದೆ. ಹೋಗಿ ಚೆನ್ನಾಗಿರಿ ಅಂತ. ಇವಾಗ ಇಬ್ರು ನವ ದಂಪತಿಗಳು ಚೆನ್ನಾಗಿದ್ದಾರೆ, ಖುಷಿಯಾಗಿದ್ದಾರೆ. ಅವಳಿಗೂ ಒಂದು ಮುತ್ತೈದೆ ಸ್ಥಾನ ಸಿಕ್ಕಿದೆ, ಭಗವಂತನ ಇಚ್ಛೆ. ಇವಾಗ ಕೆಲವರು ಏನ್ ಹೇಳ್ತಾರೆ, ಗಂಡ ಇಲ್ಲ. ಎಷ್ಟೋ ಜನ ಗಂಡ ಇಲ್ದಂಗ್ ಇನ್ನೊಬ್ಬನ್ ಕಟ್ಕೊಂಡಿರೋದು ಸಹಜ ಇದೆ. ಗಂಡ ಸತ್ತಿದ್ರು ಇನ್ನೊಬ್ಬರ ಜೊತೆ ಇರೋದು ಸಹಜ ಇದೆ. ಅಂತ ಪರಿಸ್ಥಿತಿ ಒಳಗಡೆ ಗಂಡ ಇದ್ಕೊಂಡು, ಪಕ್ಕದಲ್ಲಿ ಗಂಡ ಇದ್ಕೊಂಡು ಇನ್ನೊಬ್ಬನ್ ಇಟ್ಕೊಂಡಿರ್ತಾರೆ ಕೆಲವರು. ಎಲ್ಲೋ ಒಬ್ಬೊಬ್ರು ಆ ಕೆಲ್ಸ ಮಾಡ್ತಾರೆ. ಕೆಲವರು ಮಾನ ಮರ್ಯಾದೆಯಿಂದ ಎಷ್ಟೋ ಹೆಣ್ಮಕ್ಳು ಬದುಕ್ತಾ ಇದ್ದಾರೆ. ಒಬ್ರಿಂದ 10 ಜನಕ್ಕೆ ಕೆಟ್ಟ ಹೆಸರು. ಇವ್ರು ಏನು ಕಾಣದೇ ಇರೋರು, ಏನು ನೋಡದೇ ಇರೋರು, ದೈವ ಅನುಗ್ರಹ ಯಾಕೆ ಇವ್ರಿಗೆ ಆಗ್ಬಾರ್ದು? ಇವಾಗ ಮದ್ವೆ ಆಗಿದ ತಕ್ಷಣ ಮಕ್ಳಾಗಲ್ವಾ? ಎಲ್ಲೋ ಕೆಲವ್ರಿಗೆ ಆಗಲ್ಲ ಅಂದ್ರೆ ಅವ್ರ ಒಂದು ಏನು ಮದ್ವೆ ಆಗ ಒಂದು ಟೈಮ್ ಇರುತ್ತೆ ಅಷ್ಟೇ. ನಾನ್ ಮದ್ವೆ ಮಾಡ್ಕೊಂಡಿದ್ರೆ 5 ವರ್ಷ ಆಯ್ತು, 10 ವರ್ಷ. ಬಂಗಾರ ಫಸ್ಟ್ ಮಕ್ಳಾದ್ಮೇಲೆನೆ ಮದ್ವೆ ಆಗೋರು ಅವ್ರು. ಇವ್ರಿಗೆ ಏನ್ ಹೇಳ್ತಿ? ಮಕ್ಳಾದ್ಮೇಲೆ ಮದ್ವೆ ಅಂದ್ರೆ ಅಷ್ಟು ಭಯ ಇಡ್ಸಿದ್ರು. ಇವಾಗ ಮದ್ವೆನೂ ಆಯ್ತು, ಮಕ್ಳು ಆಯ್ತು, ಚೆನ್ನಾಗೂ ಇದಾರೆ ಲೈಫ್ ಅಲ್ಲಿ. ಅವ್ರ ಜೀವನ ಅವ್ರು ಮಾಡ್ತಾರೆ. ಮತ್ತೆ ಮೊನ್ನೆ ದಿನ ರೀಸೆಂಟ್ಲಿ ಒಳಗಡೆ ಒಂದು ಇದನ್ನ ಮಾಡ್ಸ್ಕೊಂಬಂದ್ರು, ಏನು ಅದೇ ಇಂಜಿನಿಯರ್ ಒಳಗಡೆ ಏನ್ ಮಾಡ್ಕೋತಾರಲ್ಲ. 2 ವಾರ 3ನೇ ವಾರ ಅವ್ರದ್ದು. 1 ವಾರಕ್ಕೆ ಮದುವೆ ಮಾಡಿದೆ, 1 ವಾರಕ್ಕೆ ಮನೆ ನೀರ್ ಹಾಕ್ಸ್ದೆ, ಇನ್ನೊಂದ್ ವಾರಕ್ಕೆ ಮನೆ ಕಟ್ತೀನಿ ಅಂತ ಹೆಜ್ಜೆ ಇಕ್ಕದ. ಆಯ ಹಾಕ್ಸ್ಕೊಂಡ್ ಬಂದಿದ್ದಾನೆ, ಮತ್ತೆ ಪ್ಲಾನ್ ಹಾಕ್ಸ್ಕೊಂಡ್ ಬಂದಿದ್ದಾನೆ. ನನ್ನ ಈ ಮೊರೆ ನೀರ್ ಆದ್ಮೇಲೆ ಹೋಗ್ತಾರೆ, ಮನೆ ಇಡಿಸ್ತಾರೆ. ಮದ್ವೆ ಮಾಡ್ಬೇಕು. ಇವತ್ತಿನ ಕಾಲದಲ್ಲಿ ಮದ್ವೆ ಮಾಡ್ ನೋಡು, ಅದ್ರ ಮನೆ ಕಟ್ ನೋಡು ಅಂತ. ಮದ್ವೆನೂ ಮಾಡಿದ್ದೀನಿ, ಮನೇನೂ ಕಟ್ತೀನಿ ಅಷ್ಟೇ. ಮದ್ವೆನೂ ಮಾಡಿ ಮನೇನೂ ಕೊಡ್ತೀನಿ. ಅದೇನಾಗ್ತದೋ ಆಗಲಿ. ನಾನು ಅಲ್ಲೆಲ್ಲ ಆಸ್ಪತ್ರೆಗಳೆಲ್ಲ ತಿರುಗಿದ್ದೆ. ಅದು ಹಳೆ ನೋವು ಅಂತ ಹೇಳಿ ಇತ್ತು.
ಮಣಿಪಾಲ್ಗೆ ಹೋಗಿದ್ದೆ, ಆಪರೇಷನ್ ಮಾಡ್ಬೇಕಂತ ಹೇಳಿದ್ರು. ಏನ್ ಬಳ್ಳಾರಿ ಆಪರೇಷನ್? ಬೆನ್ ಆಪರೇಷನ್ ಸರ್, ಸಯಾಟಿಕ ಅಂತ ಹೇಳಿ. ಅದು ಎಲ್ಬೆನೆ ಸರ್ದ್ಬಿಟ್ಟಿತ್ತು, 1 ಇಂಚ್ ಸರ್ದ್ಬಿಟ್ಟಿತ್ತು. ಅದ್ ನೋಡಿ ನೀನ್ ಬೈಕ್ ನಾಗ ಹೆಂಗ್ ಓಡಾಡ್ತಿ, ಓಡಾಡಕ್ಕೂ ಬರಲ್ಲ ಅಂತ ಹೇಳಿ ಹೇಳಿದ್ರು ಬಳ್ಳಾರಿ ಡಾಕ್ಟರ್. ನಾನ್ ನೋಡಿ ಅವ್ರೆ. ಆಮೇಲೆ ನಾನು ಇವ್ರ ಆಪರೇಷನ್ ಮಾಡ್ಬೇಕಂದ್ರೆ ಬೇರೆ ಅವ್ರು ಹೇಳಿದ್ರು, ನೀನ್ ಆಪರೇಷನ್ ಈ ವಯಸ್ಸಿನಾಗ ಮಾಡಿಸ್ಕೊಂಡ್ರೆ ಓಡಾಡಲ್ಲ, ಅದು ಬೇರೆ ಆಪರೇಷನ್ ಆದ್ರೆ ನಿನ್ಗೆ ಓಕೆ ಆದ್ರೆ ಆಗ್ಬೋದು, ಬೆನ್ನಿಂದ ಅಂತಂದ್ರೆ ಆಗಲ್ಲ, ಆಗ್ತಾ ಇರ್ಲಿಲ್ಲ. ಹಂಗಂದು ತಿರ್ಗಾ ನೀನ್ ಮಂಚನೆ ಹಿಡಿದ್ ಬಿಡ್ತೀಯಪ್ಪ, ಬೇಡ ಅಂತ ಹೇಳಿ ನಾನು ಯೂಟ್ಯೂಬ್ ನ ನೋಡಿದ್ದೆ ಇಲ್ಲಿ 2 ಸರ್ತಿ. ಆಮೇಲೆ ಮಣಿಪಾಲ್ಗೆ ಹೋದೆ, ಇಲ್ಲಿ ಬರ್ಲಿಲ್ಲ, ಮಣಿಪಾಲ್ಗೆ ಹೋದ್ರೆ ಅವ್ರುನು ಆಪರೇಷನ್ ಅಂತ ಹೇಳಿ. ಎಷ್ಟು ಖರ್ಚಾಗ್ತಾ ಇತ್ತು ಅಂದಾಜು ನಿಮ್ಗೆ ಇದೆಲ್ಲ ಓಡಾಡಿ? ಎಷ್ಟು ಖರ್ಚು ಮಾಡಿದ್ರೆ ಎಷ್ಟು ಖರ್ಚು ಆಗ್ತಾ ಇತ್ತು ಇನ್ನು ಮುಂದೆ? ನಾನೀಗ ಸುಮಾರು ಒಂದು 2-2.5 ಲಕ್ಷ ಖರ್ಚು ಮಾಡಿದೀನಿ. ಆದ್ರೂ ಆರಾಮಾಗಿಲ್ಲ. ಎಲ್ಲ ದೇವ್ರುಗಳು, ನಾಟಿ ಔಷಧವು, ಮತ್ತೆ ಬನ್ನಿ ಬೈಟ್ ಹಾಕ್ಸ್ಕೊಂಡು ಎಲ್ಲ ನೋಡಿದೆ, ಎಲ್ಲಿ ಮೋಸ ಆಗಿಲ್ಲ. ಇಲ್ಲಿ ಅಮ್ಮವ್ರ ಹತ್ರ ಹೆಂಗ್ ಬಂದ್ರೆ ಯೂಟ್ಯೂಬ್ ನೋಡ್ಕೊಂಡು ಏನ್ ಹೇಳಿದ್ರು ಅಮ್ಮವ್ರು ಬಂದಾಗ ಆಪರೇಷನ್ ಮಾಡಿಸ್ಬೇಕು ಅಂತ ಹೇಳಿದ್ರು. 2 ಸರ್ತಿ ಮೊರೆ ನೀರ್ ಹಾಕ್ಸ್ಯ, ಆಮೇಲೆ ನೋಡೋಣ ಅಂತ ಹೇಳಿದ್ರು. ಆಪರೇಷನ್ ಹೋಗ್ಬೇಡ, ನೀನ್ ಆಪರೇಷನ್ ಖಂಡಿತ ಮಾಡಿಸಲೇಬೇಕು ಅಂತ ಹೇಳಿದ್ರು. ಆಪರೇಷನ್ ಮುಂಚೆ ನೀವು ಆಶೀರ್ವಾದ ತಗೊಂಡು ಹೋಗೋಣ ಅಂತ ಬರ್ತಾರೆ, ಬಟ್ ನೀವು ಆಪರೇಷನ್ ಬೇಡ ಅಂತ ಹೇಳಿ ಕಳಿಸ್ಬಿಡ್ತೀರಿ. ಈಗ ನೋವು ಇಲ್ಲ, ಏನಿಲ್ಲ, ಆಪರೇಷನ್ ಇಲ್ದೇನೆ ವಾಸಿ ಆಗೋಗಿದೆ ಅಮ್ಮರೆ. ಹೇಳಿ ಅದ್ರ ಬಗ್ಗೆ. ಸರ್, ಈ ವ್ಯಕ್ತಿ ಬಂದು ನನ್ನ ತಂದೆ ಸಮಾನ ಇರೋದು. 5 ಸರಿ ನಾನು ಹೇಳಿದ್ದು, 5 ಸರಿ ಗದ್ಗೆ ಚೆಕ್ ಮಾಡ್ತಿದ್ದೆ, ಮುಂದೆ ಆಗ್ತಿದೆ. ಇವನು ಅಮ್ಮ ನೋಡಮ್ಮ ಹೇಳಿ ಲಾಸ್ಟ್ ಫೈನಲ್ ಆಗಿ ನಾಳೆ ಎಲ್ಲ ದುಡ್ಡು ಗಿಡ್ಡು ಎಲ್ಲ ಕಟ್ಬಿಟ್ಟು ನಾಳೆ ಬೆಳಗ್ಗೆ ಆಪರೇಷನ್ ರಿಪೋರ್ಟ್ ಅಷ್ಟು ರಿಪೋರ್ಟ್ ಎತ್ಕೊಂಡ್ ನಮ್ಮ ಎಲ್ಲ ನೋಡ್ಬಿಡು ಅಂತ ಫೈನಲ್ ಆಗಿ ರಿಪೋರ್ಟ್ ಗೆ ಆಪರೇಷನ್ ಗೆ ಅಡ್ಮಿಟ್ ಮಾಡ್ಕೊಂಡು ಎಲ್ಲ ದುಡ್ಡು ಎಲ್ಲ ಕಟ್ಟಿಬಿಟ್ಟಿದ್ದಾನೆ. ದುಡ್ಡೆಲ್ಲ ಕಟ್ಟಿ ನಾನ್ ಆಮೇಲೆ ಏನ್ ಮಾಡ್ದೆ, ಲಾಸ್ಟ್ ಗೆ ನಾಳೆ ನಾನು ಅವತ್ ಬಿಟ್ಟಿದ್ರೆ ಇರೋ ನೀನು ಸುಮ್ನೆ ಅದೇನಾಗ್ತದ ಆಗ್ಲಿ ನೋಡೋಣ, ಇಲ್ಲ ಇಲ್ಲ ನಿನ್ ನೋವು ಅಂದ್ಬಿಟ್ಟು ನಾನು 2ಕ್ಕೂ ಚಾಲೆಂಜ್ ತಗೊಂಡೆ. ನನ್ನ ಎಷ್ಟೆಷ್ಟೋ ನಾನು ಪ್ರಯತ್ನ ಮಾಡಿ ಎಂತೆಂತ ಕೆಲ್ಸಗಳನ್ನ ಮಾಡಿದ್ದೀನಿ, ಎಂತೆಂತ ವ್ಯಕ್ತಿಗಳನ್ನ ನಾನು ಕಾಪಾಡಿದ್ದೀನಿ. ಇಂಥದ್ದು ಆಗಲ್ವಾ ನೋಡೋಣ, ದೇವ್ರ ಇಲ್ಲ ನಿನ್ ನೋವು ಅಂದ್ಬಿಟ್ಟು ಚಾಲೆಂಜ್ ತಗೊಂಡೆ. ನಾನು ನಮ್ ದೇವ್ರಿಗೆ ಮೊರೆ ಇಟ್ಟೆ, ಅಮ್ಮ ನನ್ನಿಂದ ಆಗದೆ ಇರ್ತಕ್ಕಂಥದ್ದು ಯಾವ್ದು ಕೆಲ್ಸ ಇಲ್ಲ ತಾಯಿ, ನನ್ಗೆ ಅನುಗ್ರಹ ಕೊಡು ಅಂತ. ಬಂದ್ಬಿಟ್ಟು ಅವತ್ತು ಬೆಳಿಗ್ಗೆ ಆಪರೇಷನ್ ಹೋಗ್ಬೇಕು, ಅಮ್ಮ ಆಪರೇಷನ್ಗೆ ಹೋಗ್ಬರ್ತೀನಿ ತಾಯಿ, ನಿಂತ್ಕೊಳ್ಳೋ ಸುಮ್ನೆ ಹೋಗ್ಬೇಡ, ನೋಡ್ತೀನಿ ಇರು. ಆಮೇಲೆ ಮಳೆ ನೀರ್ ಹಾಕ್ಸ್ಕೊಂಡು ಬಂದ, ಆಮೇಲೆ ಮಲ್ಕ ಇಲ್ಲಿ ಅಂದೆ, ಕೆಳಗಡೆ ಮಲಗಿಸ್ಕೊಂಡು ಸೊಂಟದ ಮೇಲೆ 1 ಹೆಜ್ಜೆ ಇಕ್ಕಿ ತಿರುವುದೇ ನೋಡು, ನರಿಕ್ ಅಂದ್ಬಿಡ್ತು, ಅಳ್ಳಾಡೋಗ್ಬಿಟ್ಟ. ಅಲ್ಲ ಸರ್, ಇರೋ ವಿಚಾರ ಅಲ್ವಾ ಅದು. ಕಾಲಿಟ್ಟಿ ಅವಾಗೆಲ್ಲ ಕೈಕಾಲ್ ಮುರಿದವ್ರು ಏನ್ ಮಾಡೋರು, ಕೈಕಾಲ್ ಕಟ್ಟೋರು. ಇವಾಗ ಅಲ್ವಾ ಎಂತ ಬಂದಿರೋದು, ಆಪರೇಷನ್ ಮಾಡಿಸ್ಬೇಕು, ಅದ್ ಮಾಡಿಸ್ಬೇಕು. ಅವಾಗೆಲ್ಲ ಯಾವ ಆಪರೇಷನ್ ಕಂಡಿದ್ರಿ? ಎಲ್ಲಾನ ಗಾಡಿ ಒಳಗಡೆ ಓಡಿಸ್ಬೇಕು, ಕೈಕಾಲ್ ಮುರ್ಕೊಂಬಿದ್ರಿ, ಯಾರು ನೋಡೋರು? ಅಲ್ವಾ, ನಾನ್ ಯಾವ ಕಟ್ಟು ಹಾಕ್ಲಿಲ್ಲ, ನಾನ್ ನಿಂಬೆಹಣ್ಣು ಮಂತ್ರ ಹಾಕ್ದೆ, ಮಂತ್ರದಲ್ಲಿ ಇಳಿಸ್ದೆ. ಆಮೇಲೆ ಅದನ್ನ ಇದೇನದು ಮೂಳೆ, ಸೆಂಟ್ರ್ ಮೂಳೆಯಲ್ಲಿ ಸೈಡ್ ಆಗಿ ಹೋಗಿತ್ತಲ್ಲ, ಅದನ್ನ ನಾನು ಹೇಳ್ಕೊಟ್ಟೆ, ಈ ತರ ವ್ಯಾಯಾಮ ಮಾಡುತ್ತ. ಆ ವ್ಯಾಯಾಮದಲ್ಲಿ ನಾನ್ ಮುಂದೆ ಹಿಂಗ್ ನಿಂತವ್ನೆ. ಅಮ್ಮ, ಇನ್ನು ಬ್ಲಾಕ್ ಮ್ಯಾಜಿಕ್ ಬಗ್ಗೆ ಹೇಳೋದಾದ್ರೆ ಮರೆ, ಎಷ್ಟೋರ್ ಕಂಡವ್ರ ಮನೆ ಹಾಳು ಮಾಡ್ಬಿಟ್ಟಿ ಅವ್ರು ಸುಖವಾಗಿರ್ಬೇಕು ಅನ್ನೋ ಒಂದು ಈ ಸ್ವಾರ್ಥ ಮನಸ್ಥಿತಿ ಇರುತ್ತಲ್ಲ, ಅಂತವ್ರಿಗೆ ಏನ್ ಹೇಳ್ತೀರಿ? ಇವ್ರಿಗೂ ಬ್ಲಾಕ್ ಮ್ಯಾಜಿಕ್ ಆಗಿತ್ತಾ, ಅಥವಾ ಬ್ಲಾಕ್ ಮ್ಯಾಜಿಕ್ ಆಗಿರೋರು ಈ ದೇವಸ್ಥಾನಕ್ಕೆ ಬಂದು ಮೊರೆ ನೀರ್ ಹಾಕ್ಸ್ಕೊಂಡು ತುಂಬಾ ಜನ ಹುಷಾರಾಗಿರೋರು ಇದಾರೆ. ಈ ಬ್ಲಾಕ್ ಮ್ಯಾಜಿಕ್ ಮಾಡೋ ಅಂತ ಕಂಡವ್ರ ಮನೆ ಹಾಳು ಮಾಡೋ ಅಂತವ್ರ ಬಗ್ಗೆ ಏನ್ ಸಂದೇಶ ಅಮ್ಮರೆ? ಮಾಡಿ ಕಂಡವ್ರ ಮನೆ ಹಾಳು ಮಾಡಿ ಬ್ಲಾಕ್ ಮ್ಯಾಜಿಕ್ ಮಾಡಿ ಅವ್ರ ಮನೆ ಹಾಳು ಮಾಡ್ಕೊಂಡ್ರು ಹೊರ್ತು ಅವ್ರ ಉದ್ಧಾರ ಅಂತೂ ಆಗಲ್ಲ. ನನ್ನ ಹತ್ರ ಬರೋರು ಬ್ಲಾಕ್ ಮ್ಯಾಜಿಕ್ ಆಗಿದೆ ಅಂತ ಕೆಲವರು ತುಂಬಾ ಜನ ಹೇಳ್ತಾರೆ. ಬಟ್ ಅದೇ ಯಾವ್ದಕ್ಕೂ ಹೆದರ್ಕೋಬೇಡ, ನಾನು ಇದ್ದೀನಿ ಅಂತೀನಿ. ಮೊರೆ ನೀರ್ ಹಾಕ್ತೀನಿ, ನಾನ್ ನಿಂಬೆಹಣ್ಣು ಕೊಡ್ತೀನಿ, ನನ್ ಕೈಲಿ ಆಗದೆ ಇಲ್ದಿರ್ತಕ್ಕಂತ ಕೆಲ್ಸಗಳನ್ನ ನಾನ್ ಮಾಡ್ಕೊಟ್ಟಿದ್ದೀನಿ. ಆಯ್ತಾ? ಕೆಲವರು ಬರೀ ನನ್ನ ಹತ್ರ ಅದನ್ನೇ ಹೇಳ್ತಾರೆ. ಆಮೇಲೆ ವಯಸ್ಸು ಹುಡುಗರೇ ಸರ್. ಇವಾಗ ನಾನು ಏನ್ ಹೇಳ್ತೀನಿ ಅಂದ್ರೆ, ಕೆಲವ್ರಿಗೆ ದೈವ ಶಕ್ತಿ ಮೇಲೆ ನಂಬಿಕೆ ಇರುತ್ತೆ, ಇನ್ ಕೆಲವ್ರಿಗೆ ನಂಬಿಕೆ ಇರಲ್ಲ. ನಂಬ್ರಿ, ಬಿಟ್ರೆ ಬಿಡ್ರಿ. ನೀನ್ ಹೊಟ್ಟೆ ಹಸುವಾಗೋದು ಎಷ್ಟು ಸತ್ಯನೋ, ಭಗವಂತ ನಿನ್ನಲ್ಲಿರೋದು ಅಷ್ಟೇ ಸತ್ಯ. ಅದನ್ನ ನಂಬೋದು ಬಿಡೋದು ನಿನ್ನಿಚ್ಛೆ. ಬಟ್ ಆದ್ರೆ ಯಾರ್ಯಾರು ಏನೇನ್ ಮಾಟ ಶೂನ್ಯ ಮಾಡಿ ನಿಮ್ ಮನೆ ಹಾಳು ಮಾಡ್ಕೊಳ್ರಿ, ಆಯ್ತಾ? ನೀವೇ ಹಾಳಾಗೋತೀರಾ ಮಾಟ ಶೂನ್ಯ ಮಾಡಿ. ನಮ್ಮನ್ ಕಾಯಕ್ ಭಗವಂತ ಅನ್ನೋನ್ ಇರ್ತಾನೆ. ನಾವು ಒಬ್ರಿಗೆ ಒಳ್ಳೇದ್ ಮಾಡಿದ್ರೆ ಭಗವಂತ ನಮ್ಗೆ ಒಳ್ಳೇದ್ ಮಾಡ್ತಾನೆ ಅಷ್ಟೇ. ಕರ್ಮ ರಿಟರ್ನ್ಸ್ ಯಾವ ಕರ್ಮ ರಿಟರ್ನ್ ಆಗಲ್ಲ ಸರ್ ಅಂತ. ನನ್ ಕರ್ಮ ರಿಟರ್ನ್ ಆಗೋಗ್ಬಿಟ್ಟಿದ್ರೆ ಇನ್ನು ಎಷ್ಟು ಜನ ನೆಮ್ಮದಿ ಇರೋರು.
ಮನೆಯವರೇ ಸಾಲ್ದ ಮಾಟ ಶೂನ್ಯ ಮಾಡಕ ಬೇರೆಯವ್ರು ಬೇಕಾ? ಮನ್ಗಳಲ್ಲೇ ರಿಲೇಷನ್ಗಳಲ್ಲೇ ಮಾಡ್ತಾರೆ. ಅಕ್ಕ ತಂಗಿದಿರು ಅಣ್ಣ ತಮ್ದಿರು ದೊಡ್ಡಪ್ಪ ಚಿಕ್ಕಪ್ಪನ ಮಕ್ಳು ಇಂತಿಂತವ್ರೆ ಮಾಡೋದು, ಬೇರೆ ಯಾರು ಮಾಡಲ್ಲ. ಆಸ್ತಿ ವಿಚಾರಕ್ಕೆ, ಆಮೇಲೆ ಮದುವೆ ಆಗ್ದಿಲ್ದಂಗೆ, ಮಕ್ಳು ಆಗ್ದಿಲ್ದಂಗೆ, ಆಮೇಲೆ ಅವನು ಬದುಕ್ಬಿಟ್ಟ, ಅವ್ನ್ ತಗೊಂಡ್ಬಿಟ್ಟ, ಅವ್ನ್ ಚೆನ್ನಾಗ, ಈ ಮನೆಯವರೇ ಮಾಡೋದು, ಬೇರೆ ಯಾರು ಮಾಡ್ತಾರೆ? ಮುಂದೆ ಏನೋ ಮಾಡಿಸ್ತವ್ರ ಗತಿ ಏನು? ನೆಕ್ಸ್ಟ್ ಮುಂದೆ ಮಾಡಿಸ್ತವ್ರ ಗತಿ ಮುಂದೆ ಮಾಡಿಸೋರ್ಗೆ ಅವ್ರಿಗೆ ಮೇಲೆ ಉತ್ತರ ಕೊಡ್ತಾನೆ ಭಗವಂತ. ನೀವ್ ಇವತ್ತು ಇಲ್ಲಿ ಕೆಳಗಡೆ ಮಾಡ್ತೀರಾ, ನಿಮಗೆ ಶೂನ್ಯ ಮಾಡಂತವ್ರಿಗೆ ಭಗವಂತ ಮೇಲೆ ನಿಮ್ಗೆ ಉತ್ತರ ಕೊಡ್ತಾನೆ. ದೇವ್ರು ಕೊಟ್ಟೇ ಕೊಡ್ತಾನೆ ನಿಮ್ಗೆ. ಇವತ್ ನೀವ್ ಮಾಡಿ ನನ್ ಭಕ್ತರಿಗೆ ಎಷ್ಟು ಜನಕ್ಕೆ ಯಾರ್ಯಾರಿಗೆ ಅವನ್ಗೂ ಕೂಡ ಬ್ಲಾಕ್ ಮ್ಯಾಜಿಕ್ ಆಗಿತ್ತು. ನಾನ್ ಬಿಡ್ಲಿಲ್ಲ, ನಾನ್ ನೋಡ್ಕೊತೀನಿ ಅಂತ. ಎಷ್ಟು ಜನಕ್ಕೆ ಬ್ಲಾಕ್ ಮ್ಯಾಜಿಕ್, ನಾನು ಎಷ್ಟು ಜನ ಯಾರ್ಯಾರು ಏನೇನ್ ಮಾಡಿಸ್ತಾರೋ, ನನ್ ಕೆಲವೊಬ್ರು ನನ್ ಮೇಲೆ ಪ್ರಯೋಗ ಮಾಡಿದ್ದಾರೆ. ನನ್ ಮೇಲೆ ಅದು ಏನು ಬದ್ನೆಕಾಯಿ ಏನು ಅಳ್ಳಾಡ್ಸಕ್ಕಾಗ್ಲಿಲ್ಲ ನನ್ನನ್ನ. ನನ್ ಮೇಲ್ ಮಾಡಿದ್ರು ಏನ್ ಮಾಡ್ಕೊಳಾಗ್ತದೆ? ನಾನ್ ಕಲ್ತಿದ್ದೀನಿ ವಿದ್ಯಾ, ಭಗವಂತನ ಇಚ್ಛೆ. ನನ್ ಮೇಲೆ ಅದೇನ್ ಪ್ರಯೋಗ ಮಾಡ್ತಾರ ಮಾಡ್ಲಿ, ನಾನು ಅವ್ರಿಗೆ ರಿಟರ್ನ್. ನನಗ್ ಮಾಡಕ್ ಹೋದ್ರೆ ನಾನ್ ರಿಟರ್ನ್ ನಿನಗೆ. ನೀವ್ ಒಳ್ಳೇದ್ ನನ್ನ ಬಯಸಿದ್ರೆ ನಾನು ನಿಮ್ಗೆ ಒಳ್ಳೇದ್ ಬಯಸ್ತೀನಿ, ನೀನ್ ನನ್ ಕೆಟ್ಟದ್ ಬಯಸಿದ್ರೆ ನಾನು ನಿನಗೆ ಕೆಟ್ಟದ್ ಬಯಸ್ತೀನಿ. ಇಷ್ಟೇ ಹೇಳೋದ್ ನಾನು. ಕೊನೆದಾಗ ಭಕ್ತರಿಗೆ ಏನ್ ಹೇಳ್ತೀರಾ ಲಾಸ್ಟ್? ಸರ್ವ ಜನ ಸುಖಿನೋ ಭವಂತು. ಭಕ್ತರೇ, ತಾಯಿ ರೇಣುಕಾದೇವಿ ಎಲ್ಲಮ್ಮ ಜೀವಂತವಾಗಿದ್ದಾಳೆ, ಅವಳನ್ನ ನಂಬಿ. ರೇಣುಕಾದೇವಿ ಎಲ್ಲಮ್ಮ ತಾಯಿ ಮಗನು ಕೂಡ ಜೀವಂತವಾಗಿದ್ದಾಳೆ. ಪರಶುರಾಮ 7 ಜನ ಚಿರಂಜೀವಿಗಳು, ಆ ಪರಮಾತ್ಮನು ಕೂಡ ಚಿರಂಜೀವಿದ್ದಾನೆ. ಎಲ್ಲಾ ಮಕ್ಕಳಲ್ಲೂ ಕೂಡ ಅಂದ್ರೆ ನಿಮ್ ಗುರಿ ಒಂದ್ ಇಟ್ಕೊಳ್ರಿ ಮಕ್ಕಳ. ಏನು ಈ ಯೂಟ್ಯೂಬ್ ಚಾನಲ್ಗಳಲ್ಲಿ ನೋಡ್ತಿದ್ದೀರೋ ನೀವೆಲ್ಲರೂ ಇದನ್ನ ಹೇಳ್ತೀನಿ, 100% ನಿಮ್ ಗುರಿ ಇರ್ಬೇಕು. ಆ ಗುರಿ ಹಿಂದೆಗಡೆ ಗುರು ಇರ್ಬೇಕು. ನೀವು 100% ಗೆಲ್ತೀರಾ ಅಷ್ಟೇ, ಇನ್ನೇನಿಲ್ಲ. ಗುರಿ ಇದ್ರೆ ಗುರು. ಥ್ಯಾಂಕ್ಸ್.